KCET ಎಕ್ಸಾಮಿಗೆ ಇನ್ನು 2 ಡೇಸ್ ಅಷ್ಟೇ ಇದೆ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಹೇಗೆ 2 ಡೇಸ್ ಅಲ್ಲಿ ಎಲ್ಲದನ್ನು ಕವರ್ ಮಾಡ್ಬೇಕು, ಏನೇನು ಪ್ಲಾನ್ ಮಾಡ್ಬೇಕು 2 ಡೇಸ್ ಅಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಡೋಂಟ್ ವರಿ, ನಾನ್ ಹೇಳುವಂತ ಈ 2 ಸಿಂಪಲ್ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ. ಫಸ್ಟ್ ಥಿಂಗ್, ಇಷ್ಟು ದಿನ ಏನ್ ಓದಿದಿರಲ್ಲ ಅದನ್ನ ಪ್ರಾಪರ್ ಆಗಿ ರಿವೈಸ್ ಮಾಡ್ಬೇಕು. ಏನ್ ಓದಿರ್ತಿರಲ್ಲ ಅದರಲ್ಲಿ ಫಾರ್ಮುಲಾಸ್ ಏನೇನಿದೆ, ಇಂಪಾರ್ಟೆಂಟ್ ಡೇಟ್ಸ್ ಯಾವ್ದಿದೆ, ಡೆಫಿನಿಷನ್ಸ್ ಯಾವ್ದಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ, ಎವ್ರಿ ಟೈಮ್ ಆ ಕಾನ್ಸೆಪ್ಟ್ ರಿಪೀಟ್ ಆಗ್ತಾ ಇರುತ್ತೆ, ಅಂತ ಕಾನ್ಸೆಪ್ಟ್ಸ್ ನೀವು ರಿವೈಸ್ ಮಾಡ್ಬೇಕು. ಸೆಕೆಂಡ್ ಸ್ಟೆಪ್ ಈಸ್ ಮಾಕ್ ಟೆಸ್ಟ್. 2 ರಿಂದ 3 ಮಾಕ್ ಟೆಸ್ಟ್ ಕಂಪಲ್ಸರಿ ಮಿನಿಮಮ್ ಆದ್ರೂ ನೀವು ಬರೀಲೇಬೇಕು. ಸೊ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಮಾಕ್ ಟೆಸ್ಟ್ ನ ನೀವು ಪರ್ಚೇಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಂಡ್ರೆಡ್ಸ್ ಆಫ್ ಮಾಕ್ ಟೆಸ್ಟ್ ನಿಮ್ಮ ಎಕ್ಸಾಮ್ ಆಗೋವರೆಗೂ ನೀವು ಬರೀಬಹುದು ಟೆಸ್ಟಾನಿಕ್ ವೆಬ್ಸೈಟ್ ನಲ್ಲಿ. ಈ ವೆಬ್ಸೈಟ್ ನಲ್ಲಿ KSET, MSET ಮತ್ತೆ JEE ಎಕ್ಸಾಮ್ಸ್ ಗೆ ಅಂತಾನೆ ಡಿಸೈನ್ ಮಾಡಿರುವಂತಹ ಮಾಕ್ ಟೆಸ್ಟ್ ಗಳು ಇದೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ನಾರ್ಮಲ್ ಆಗಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಜೊತೆಗೇನೆ PYQ ಇರುವಂತಹ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಸಪೋಸ್ ನಿಮಗೆ ಒಂದ್ ಲೆಸನ್ ಅಲ್ಲಿ ಬರೀ PYQ ಸಾಲ್ವ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಮಾಡಬಹುದು. ಇನ್ನೊಂದು ಏನಂದ್ರೆ ಕಸ್ಟಮೈಸ್ ಮಾಡ್ಕೋಬಹುದು ಟೆಸ್ಟ್ ನ. PYQs ಕೂಡ ಅಷ್ಟೇ ಅಕ್ಯುರೇಟ್ ಆಗಿನೂ ಕೂಡ ಇದೆ. ನಾನು ಕೂಡ ಟೆಸ್ಟ್ ನ ಅಟೆಂಡ್ ಮಾಡಿ ನೋಡಿದೀನಿ. ಟೆಸ್ಟ್ ಬರೆದ್ಮೇಲೆ ನಿಮಗೆ ಪರ್ಸನಲ್ AI ಜನರೇಟೆಡ್ ಡ್ಯಾಶ್ ಬೋರ್ಡ್ ಇದರಲ್ಲಿ ಏನಿರುತ್ತೆ ಅಂದ್ರೆ ಪ್ರತಿಯೊಂದು ಕ್ವಶನ್ ಗೂ ಇಲ್ಲಿ ಕಾಣಿಸ್ತಿದಲ್ಲ ಆ ರೀತಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀರಾ ಅಂತಂದ್ರೆ ನಿಮಗೆ ಐಡಿಯಾ ಬರುತ್ತೆ. ಈ ಕ್ವಶನ್ ಗೆ ನಾನು ಇಷ್ಟು ಟೈಮ್ ಯೂಸ್ ಮಾಡಿದೀನಿ, ಸೊ ನೆಕ್ಸ್ಟ್ ಟೈಮ್ ಬರ್ದಾಗ ನಾನು ಇನ್ನೂ ಕಡಿಮೆ ಟೈಮ್ ಅಲ್ಲಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ರೀತಿ ಇರುವಂತಹ ಫ್ರೀ ವೆಬ್ಸೈಟ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಫ್ರೀ ಇದೆ ಅಂತಂದ್ರೆ ಯಾಕೆ ತಾನೇ ಬಿಡ್ಬೇಕು. ಸೊ ಯು ಕ್ಯಾನ್ ಯೂಸ್ ದಿಸ್ ವೆಬ್ಸೈಟ್ ಟಿಲ್ ಯೋರ್ ಎಕ್ಸಾಮ್. ವೆಬ್ಸೈಟ್ ಲಿಂಕ್ ನನ್ನ ಬಯೋದಲ್ಲಿ ಹಾಕಿದೀನಿ, ಮತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ಶೇರ್ ಮಾಡಿದೀನಿ. ಅಂಡ್ ಪ್ರಿಪೇರ್ ವೆಲ್ ಫಾರ್ ಯೋರ್ ಎಕ್ಸಾಮ್.